ಹಸಿರೇ ಉಸಿರು, ಪರಿಸರ ಉಳಿಸಿ ಬೆಳೆಸಿ. ಆದರೆ ಪರಿಸರವನ್ನು ನಿಜವಾಗ್ಲೂ ಉಳಿಸಿ ಬೆಳೆಸಂತಹ ಒಬ್ಬ ವ್ಯಕ್ತಿ ನಮ್ಮೊಡನಿದ್ದಾರೆ. ಅವರೇ ಸುರೇಶ್ ಕುಮಾರ್. ಆತ್ಮೀಯರೇ ನಮಸ್ಕಾರ. NTVಯ ಮಾತು ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ಪ್ರತಿ ವಾರ ನಿಮಗೆ ಒಬ್ಬ ಸಾಧಕರನ್ನ ಪರಿಚಯ ಮಾಡಿಕೊಡೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಈ ಜೂನ್ ತಿಂಗಳಲ್ಲಿ ಬರುವಂತಹ ವಿಶ್ವ ಪರಿಸರದ ದಿನ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಕೃತಿ ನಮ್ಗೆ ಎಷ್ಟು ಮುಖ್ಯ. ಪ್ರತಿಯೊಬ್ಬ ಮನುಷ್ಯನಿಗೆ ಹಾಗೆ ಪ್ರತಿ ಎಲ್ಲ ಜೀವಿಗಳಿಗೂ ಕೂಡ ಅವನು ಅವಲಂಬಿತರಾಗಿರೋದು ಪ್ರಕೃತಿ ಮೇಲೆ. ಇವತ್ತು ಪ್ರಕೃತಿ ನಾಶದಿಂದಾಗಿ ಏನೆಲ್ಲ ಅನಾಹುತಗಳು ಆಗ್ತಾ ಇದೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಮಹಾತ್ಮ ಗಾಂಧಿ ಒಂದು ಮಾತನ್ನು ಹೇಳ್ತಾರೆ, ಪ್ರಕೃತಿ ಮನುಷ್ಯನ ಅಗತ್ಯಗಳನ್ನು ಪೂರೈಸುತ್ತದೆ ಹೊರತು ಅವನ ದುರುದ್ದೇಶವನ್ನಲ್ಲ. ಖಂಡಿತವಾಗ್ಲೂ ಕೂಡ ಪ್ರಕೃತಿಯಿಂದಲೇ ನಾವು. ಹಾಗಾಗಿ ನಾವು ಪ್ರಕೃತಿಗೆ ಹೆಚ್ಚು ಬೆಲೆಯನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು, ಆಮೇಲೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಿದಾಗ ನನಗೆ ಪಡೆದಿದ್ದು ಒಬ್ಬ ಪರಿಸರವಾದಿ. ಈ ಸಹಕಾರ ನಗರದಲ್ಲಿ ಸಾವಿರಾರು ಗಿಡ ಮರಗಳನ್ನು ನೆಟ್ಟು ಇವತ್ತು ದೊಡ್ಡ ಹೆಸರನ್ನು ಮಾಡ್ತಿರುವಂಥ ಸುರೇಶ್ ಕುಮಾರ್ ಅವರು. ಸುರೇಶ್ ಕುಮಾರ್ ಅವರೇ ನಮಸ್ಕಾರ. ನಾವು ಮಾತು ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪರಿಸರದ ಬಗ್ಗೆ ಬಂದಾಗ ನನಗೆ ಮೊದಲು ಹೊಳೆದಿದ್ದು ನಿಮ್ಮ ಹೆಸರು. ಯಾಕಂದರೆ ಬೆಂಗಳೂರಿನಲ್ಲಿ ಬೇಕಾದಷ್ಟು ಬಡಾವಣೆಗಳಿದೆ. ಆದರೆ ಬಡಾವಣೆಗಳಲ್ಲಿ ಮರ ಗಿಡಗಳಿಗಿಂತ ಹೆಚ್ಚು ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನು ನಾವು ಕಾಣ್ತೀವಿ. ಆದರೆ ಸಹಕಾರ ನಗರವನ್ನು ನೋಡಿದಾಗ ಇಲ್ಲಿ ಒಂಥರ ಹಸಿರೀಕರಣ ಆಗಿದೆ. ಸೊ ಈ ಒಂದು ಪರಿಸರದ ಬಗ್ಗೆ ನಿಮಗೆ ಇಲ್ಲಿನ ಮರ ಗಿಡಗಳ ನೆಡಬೇಕು ಅನ್ನೋಂಥ ಒಂದು ಪ್ರೇರಣೆ ಯಾವಾಗ ಬಂತು, ಹೇಗೆ ಬಂತು? ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲನೂ ಬೆಂಗಳೂರಾದ್ರೂ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲನೂ ದೇವನಹಳ್ಳಿ ಬಂದು. ಹಾಗಾಗಿ ನಾನು ಚಿಕ್ಕಂದಿಂದ ದೇವನಹಳ್ಳಿಗೆ ಹೋಗಿ ಬರೋಂಥ ಪರಿಪಾಠ ಜಾಸ್ತಿ, ಒಡನಾಟ ಎಲ್ಲ ಜಾಸ್ತಿ. ಹಾಗಾಗಿ ಸ್ವಲ್ಪ ಬೆಳೀತಾ ನನಗೆ ಪರಿಸರದ ಬಗ್ಗೆ ಆಸಕ್ತಿ. ಯಾಕೆಂದರೆ ಈ ಪರಿಸರ ನಮಗೆ ಈ ಭೂಮಿ, ಸಮುದ್ರ, ನೀರು, ಹಸಿರು ಎಲ್ಲ ಕೊಟ್ಟಿದೆ ಮನುಷ್ಯನಿಗೆ. ಆದರೆ ಮನುಷ್ಯ ಏನು ಕೊಟ್ಟ? ಅಲ್ಲಲ್ಲಿ ಸ್ವಲ್ಪ ಈಗ ಬೆಂಗಳೂರೆಲ್ಲನೂ ಸುತ್ತಮುತ್ತ ಕಾಂಕ್ರೀಟ್ ಕಾಡಾಗ್ತಾ ಇದೆ. ಇಲ್ಲೆಲ್ಲೂ ಹಸಿರನ್ನು ತೆಗೆದು ಹೊಲ ಗದ್ದೆಗಳೆಲ್ಲ ಹೋಗಿ ಕಾಂಕ್ರೀಟ್ ಕಾಡಾಗ್ತಾ ಇದೆ. ಅದು ನೋಡಿದಾಗ ನನಗೆಲ್ಲೋ ಒಂದು ಕಡೆ ಪರಿಸರದ ಬಗ್ಗೆ ಆಸಕ್ತಿ. ಪರಿಸರಕ್ಕೆ ನಾವು ಸ್ವಲ್ಪ ಸೇವೆ ಮಾಡೋಣ ಅಂತ ಅಂದ್ಕೊಂಡ್ರೆ ಅದಕ್ಕೆ ಸರಿಯಾಗಿ ನಮ್ಮ ಸಾಕನ್ನೂರದಲ್ಲಿ ಆಗೆಲ್ಲ ಈಗ ಒಂದು 25 ವರ್ಷಕ್ಕೆ ಮೊದಲು ಶುರು ಮಾಡಿದೆ. ಆ ರೈಲ್ವೆ ಹಳಿ ಹತ್ರ ಎರಡು ಬಿಲ್ಡಿಂಗ್ ಎಲ್ಲ ಕಟ್ಟುವಾಗ ನಮ್ಮ ರಿಕ್ವೆಸ್ಟ್ ಮಾಡಿದ್ರು, ಸರ್ ನನಗೆ ಈ ರೈಲ್ವೆ ಹಳಿ ಇದೆ, ಟ್ರೈನ್ ಹೋಗುತ್ತೆ ಬರುತ್ತೆ, ಸಿಕ್ಕಾಪಟ್ಟೆ ನಮಗೆ ತೊಂದರೆ ಆಗುತ್ತೆ, ಹಾಗೆ ತುಂಬ ಬೇಜಾರು ಕಟ್ಟಕ್ಕೆ. ಆದರೂ ಒಂದು ಮನೆ ಸೈಟ್ ಸಿಕ್ಕಿದೆ ಅಂತ ಕಟ್ತಾ ಇದ್ದು ಹಿರಿ ಒಂದು 10 ಗಿಡ ಹಾಕ್ಕೊಡ್ತೀನಿ ಅಂತೇಳಿ ನಾನು ಅದನ್ನು ಶುರು ಆಯಿತು. 10 ಗಿಡ, 20 ಗಿಡ, 50 ಗಿಡ ಅಂದ್ಕೊಂಡೆ. ಕೊನೆಗೆ ಒಮ್ಮೆ ಯೋಚನೆ ಮಾಡಿದೆ, ನಾವು ಏನಾದರೂ ಮಾಡಿದ್ರೆ ಒಂದು ದೊಡ್ಡದಾಗಿ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಏನು ಇಲ್ಲೇ ಓಡಾಡ್ತೀವಿ. ನಾನು ಬಿಲ್ಡರಾಗಿ ಸಾಕಷ್ಟು ಕಾಂಕ್ರೀಟ್ ಕಟ್ಟಡಗಳನ್ನ ಕಟ್ಟಿದ್ದೀನಿ. ಹಾಗಾಗಿ ನಮಗೆಲ್ಲ ಒಂದು ಕಡೆ ಇತ್ತು ಕಾಂಕ್ರೀಟ್ ಕಾಡಾಗ್ತಾ ಇದೆ. ಹಾಗಾಗಿ ನಾವು ಹಸಿರು ಪರಿಸರ ಉಳಿಸ್ಬೇಕಂತೇಳಿ 10-20-50 ತಗೊಂಡು ಕಾರ್ ತೊಗೊಂಡು ನಾನು ಕೊಡಗೇಹಳ್ಳಿ ರೈಲ್ವೆ ಗೇಟಿಂದ ಮಾಲಾಫೇಶಿಯ ಈಗೇನಿದೆ ಇನ್ನೂ ಅದರ ರಸ್ತೆಗಳು ಇರಲಿಲ್ಲ, ಅಲ್ಲಿ ತನಕ ಹೋದೆ. ಸುಮಾರು 2-2.5 ಕಿಲೋಮೀಟ್ರ್ ಉದ್ದ ಇದೆ. ಸೊ ಇಲ್ಲಿ ಮನೆಗಳ ಹತ್ರ ಹೋದಾಗ ಕೆಲವು ಕಡೆ ಹಾಕಿದಾಗ ಅವರು ಕಿತ್ತಾಕ್ಕೊಡ್ತಾಯಿದ್ರು. ರೈಲ್ವೆ ಹಳಿ ಹತ್ರ ಹೋಗಿ ಅಳತೆ ಮಾಡಿ ನೋಡಿದಾಗ 5 ಕಿಲೋಮೀಟರ್ ಆಯಿತು. 2.5 ಕಿಲೋಮೀಟರ್. 5 ಮೀಟ್ರಿಗೆ ಒಂದು ಹಾಕಿದ್ರೂ 1000 ಗಿಡ ಆಗುತ್ತೆ. ಆಮೇಲೆ ನೆಡೋಣ ಅಂದಾಗ BBMP ಅವರು ಹೇಳಿಲ್ಲ, ರೈಲ್ವೆ ಹಳಿಯವರು ನಮ್ಮ ಬಂದು ಇಲ್ಲ ನೀವು ಮಾಡೋಗಿಲ್ಲ ಅಂದರು. ಏನು ಮಾಡಬೇಕಂದ್ರೆ ಇಲ್ಲ ಪರ್ಮಿಷನ್ ತರಬೇಕು. ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಯಾರೋ ಅಧಿಕಾರಿಗಳಿದ್ರು. ಅವ್ರು ಹೇಳಿದೆ, ನಾನು ಆಲದ ಮರ, ಅರಳಿ ಮರ ಇಂಥವೆಲ್ಲ ನಾನು ನೆಡಲ್ಲ, ನಮಗೂ ಗೊತ್ತಾಗುತ್ತೆ, ನೀವು ಟ್ರೈನ್ ಹೋಗುವಾಗ ತಡೆಯುತ್ತೆ, ತೊಂದರೆ ಆಗುತ್ತೆ, ಹಾಗಾಗಿ ಎಲ್ಲ ಹೊರ್ಕೊಂಡು ಕೂತಿರ್ಬೇಕಂತ. ಆ ಥರದ್ದಾಗಲ್ಲ, ಪರಿಸರಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆ ಹೊಂಗೆ ಆಮೇಲೆ ಬೇವು ಈ ಥರದ್ದೆಲ್ಲ ಹಾಕ್ತೀನಿ ಅಂತ ಹೇಳಿದೆ. ಆಯ್ತು ಅಂತ ಕನ್ನಡದಲ್ಲಿ ಒಂದು ಅಧಿಕಾರಿಗಳು ಬರವಣಿಗೆ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಅಲ್ಲಿಂದ ಇಲ್ಲಿ ಬಂದೆ, ಯೋಚನೆ ಮಾಡ್ತಾ ನಿಂತೆ. ಏನಾದ್ರು ಮಾಡಿದ್ರೆ ಒಂದು ಮುಂದಕ್ಕೆ ನಾವು ಯೋಚನೆ ಮಾಡಬೇಕು, ಮುಂದಕ್ಕೆ ಏನಾಗುತ್ತೆ, ಹೆಂಗಿರ್ಬೋದು ಅಂತೇಳಿ. ಯಾವುದೊಂದು ತಂದು ಹಾಕ್ಬಿಟ್ಟು ನಾಮಕಾವಸ್ಥೆ ಮಾಡೋಂಥ ಇಷ್ಟ ಇಲ್ಲ. ಸೊ 100 ಮೀಟ್ರಿಗೆ ಒಂದೊಂದು ಥರ ತಳಿಗಳು ಇಟ್ಕೊಳ್ಳೋಣ ಅಂಥೇಳಿ 2.5 ಕಿಲೋಮೀಟ್ರಿಗೆ ಈ ಕಡೆ 50, ಆ ಕಡೆ 50, ಆ ಕಡೆ 50, ಈ ಕಡೆ 50 ಸುಮಾರು 250 ಮೀಟ್ರಿಗೆ ಒಂದೊಂದು ತಳಿ. ಒಂದು ಮಾವುಗನಿ, ಜಕರಾಂಡ, ಅಬುಬಿರಸ, ಅಬುಬಿ ಅವಲಂಡ, ಹೊಂಗೆ, ಬೇವು, ಮಾವು, ನೇರಳೆ ಇವನ್ನೆಲ್ಲ ಆಯ್ಕೆ ಮಾಡಿ 1,000 ಗಿಡ ಮೇಲೆ ತಂದೆ. ಎಲ್ಲರೂ ಇಲ್ಲಿ ದಂಗಾಗೋಗ್ಬಿಟ್ರು. ನೀವೇನೆಲ್ಲ ಪಾಲಿಟಿಕ್ಸ್ ಹೋಗ್ತಾಯಿರಾ ಅಥವಾ ಏನೋ ಹೆಸರು ಮಾಡಬೇಕಂತಾರ ಅಂತ. ಏನೂ ಇಲ್ಲ, ನಾವು ಒಂದು ಬ್ಯಾನರು ಬೋರ್ಡು ಹಾಕಲ್ಲ ಅಂತೇಳಿ 25 ವರ್ಷ ಆದರೂ ಇವತ್ತರೆಗೂ ನಾವೆಲ್ಲೂ ಒಂದು ಬ್ಯಾನರ್ ಹಾಕಲೇ ಇಲ್ಲ. ಹಾಗೆಯೇ 1000 ಗಿಡ ತಂದು 10 ಜನ ಇಟ್ಟು ಹಾಗೆ ಶುರು ಮಾಡಿ ಪ್ರತಿದಿನ ಇದೇ ದೊಡ್ಡ ಕೆಲಸ ನನಗೆ. ಈ ಗಿಡಗಳ ಬಗ್ಗೆ ನಿಮಗೆ ಪರಿಚಯ ಇತ್ತಾ ಅಥವಾ ಪರ್ಪಸ್ಸಾಗಿ ಇದನ್ನೇ ಯಾಕೆ ಹಾಕ್ತಿದ್ದೆ? ನಾನು ಏನು ಮಾಡಿದೆ ಅಂದರೆ ಪೂರ್ತಿ ವರ್ಷ 8 ತಿಂಗಳು, 1-2 ತಿಂಗಳಾದ್ರೂ ಹೋಗ್ಬಿಟ್ಬಿಟ್ಟು ಹತ್ರ ಚೇಂಜ್ ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಜನರಿಗೆ ಮನಸ್ಸು ಉಲ್ಲಾಸ ಆಗುತ್ತೆ ಅಂತ. ಅದನ್ನು ಹೂ ಬಿಡೋ ಟೈಮ್ ಸುಮಾರು ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಒಂದು 2-3 ತಿಂಗಳು ಹೂ ಬಿಡುತ್ತೆ. ಸಾಕಷ್ಟು ಜನ ಅದನ್ನು ಆ ಹೂವಿನ ರೋ ಆಫ್ ಟ್ರೀಸ್ ಅಂದರೆ
ಆ ಸಾಲು ಇದೆಯಲ್ಲ, ಹೂವಿನ ಮರದ ಸಾಲುಗಳು, ಅದನ್ನೆಲ್ಲ ಫೋಟೋಗಳು ತೆಗೆದು ಫೇಸ್ಬುಕ್ ಹಾಕಿ ಹೆವೆನ್ ಆನ್ ಎರ್ತ್ ಅಂತ ಜನ ಅದನ್ನು ಕೊಂಡಾಡ್ತಾರೆ. ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಏನೋ ಬಂತು, ಒಂದು ಕಡೆ ಹಸಿರು, ಒಂದು ಕಡೆ ಹೂವು ಇರಬೇಕು. ಈಗ ಮೋಗನಿ ತೊಗೊಳ್ಳಿ, ಅದರಲ್ಲಿ ಯಾವ ಹೂವನ್ನು ಬಿಡಲ್ಲ. ಈ ಟಬುಪಿಯ ರೋಸಿಯಾ, ಟಬುಪಿಯ ಅವಲಂಬ ಇವೆಲ್ಲ ಅದ್ಭುತವಾದ ಹೂ ಬಿಡುತ್ತೆ. ಒಂದು ಎಲೆ ಕೂಡ ಇರಲ್ಲ, ಸಾವಿರಾರಲ್ಲ ಲಕ್ಷ ಲಕ್ಷ ಎಲೆ ಇರುತ್ತೆ. ಆ ಎಲೆಗಳೆಲ್ಲ ಉದುರಿ ಅಷ್ಟೂ ಹೂ ಬಿಡುತ್ತವೆ. 2-3 ತಿಂಗಳು ನೋಡಲಿಕ್ಕೆ ಕಣ್ಣಿಗೆ ಹಬ್ಬ, ಸ್ವರ್ಗ. ಜನ ಅದು ನೋಡೋಕ್ಕೆ ಆ ರೋಡ್ಗೆ ಹೋಗ್ತಾರೆ. ಈಗ ಗಿಡಗಳನ್ನು ನೆಡೋದು ಬಹಳ ಸುಲಭ, ಆದರೆ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಬಹಳ ಕಷ್ಟ. ಯಾಕಂದರೆ ಪಬ್ಲಿಕ್ ಪ್ಲೇಸಲ್ಲಿ ನೀವು ಈಗ ನಮ್ಮ ಮನೆಯಲ್ಲಿ ತೋಟದಲ್ಲಿ ಹಾಕೊಂಡಾಗ ನಾವು ಅದನ್ನು ಸಂರಕ್ಷಣೆ ಮಾಡ್ತೀವಿ. ಆದರೆ ಪಬ್ಲಿಕ್ ಪ್ಲೇಸಲ್ಲಿ ಹಾಕಿದಾಗ ಅದನ್ನು ಜನಗಳು ಬಂದು ಕಿತ್ತು ಹಾಕೋದು ಅಥವಾ ಅದಕ್ಕೆ ದನಗಳು ಏನೋ ಬಾಯಿ ಹಾಕೋದು, ಇಂಥದ್ದು ಅನೇಕ ಸಮಸ್ಯೆಗಳು ಬರುತ್ತೆ. ಆ ರೀತಿಯ ಯಾವುದಾದ್ರು ಸಮಸ್ಯೆಗಳು ನಿಮಗೆ ಬಂತ? ಹೇಳಬೇಕಾದ್ರೆ ಭಾಳಷ್ಟಿದೆ. ನಾನು ಏನು ಮಾಡಿದೆ, ಪ್ರತಿಯೊಂದು ಗಿಡ ನಾವು ಸುಮ್ಮನೆ ಏನೋ ಬೇಕಾಗುತ್ತೆ ಒಂದು 2 ಅಡಿ 1 ಅಡಿ ಅಂತಲ್ಲ, ಸುಮಾರು 3 ಅಡಿ 3.5 ಅಡಿ ಅಷ್ಟು ಆಳ ತೆಗೆದು ಇನ್ನೊಂದು ಶ್ರದ್ಧೆ ಭಕ್ತಿಯಿಂದ ಆ ಗೊಬ್ಬರಗಳೆಲ್ಲ ತಂದುಬಿಟ್ಟು ಆ ಗಿಡಗಳನ್ನೆಲ್ಲ ಗಿಡ ನೆಟ್ಟು ಗೊಬ್ಬರ ಹಾಕಿ ತಡಿಕೆ ಹಾಕಿ ಅದಕ್ಕೆಲ್ಲನೂ ತಡಿಕೆಗಳು ತಗೊಂಡೆ. ಎಲ್ಲ ಈಗ ನೀಲಗಿರಿ ಕಡ್ಡಿಗಳು ತಂದು ಆ ತಡಿಕೆಗಳೆಲ್ಲ ಇಲ್ಲೇ ಮೊಳೆಲ್ಲ ಒರೆಸಿ ಅದನ್ನೆಲ್ಲ ಹಾಕಿ ನಮಗಿರೋ ಲೋಕಲ್ ಜನಗಳೆಲ್ಲ ಕರೆಸಿ, ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಇವರೆಲ್ಲ ಕರೆಸಿ ಮಾಡಿ 5 ಗಿಡಗಳು ನಡೆಸಿ. ಅದ್ರ ಮೇಲೆ ನನಗೆ ಯಾವಾಗಲೂ ನಮ್ಮ ಭಾಷೆ ಪರಿಸರದ ಬಗ್ಗೆ ಹೆಂಗೆ ಪ್ರೀತಿನೋ ಹಾಗೆ ಭಾಷಾ ಪರಿಸರದ ಬಗ್ಗೆ ನನಗೆ ಆಸಕ್ತಿ ಜಾಸ್ತಿ. ನಮ್ಮ ಭಾಷೆ ಎಲ್ಲಿ ಸಾವಿರಾರು ವರ್ಷಗಳಿಂದ ಕಟ್ಟಿರೋ ಭಾಷೆನ ಹೋಗ್ಬಿಡಲ್ಲ, ಬಿಡಿ, ಅದು ಉಳಿಯುತ್ತೆ. ಅವೆಲ್ಲ ಸೇರಿಕೊಂಡು ಅದನ್ನು ಉಳಿಸೋಕ್ಕೆ ಶುರು ಮಾಡಬೇಕು, ಬೆಳೆಸೋಕ್ಕೆ ಶುರು ಮಾಡಬೇಕು ಅಂದ್ಕೊಂಡು ನಮ್ಮ ಪ್ರಾಚೀನ ಕವಿಗಳು ಒಂದೊಂದು ಗಿಡಕ್ಕೂ ಒಂದೊಂದು ಪ್ರಾಚೀನ ಕವಿ, ಪಂಪ, ರನ್ನ, ಚೆನ್ನ, ಸರ್ವಜ್ಞ, ರಾಘವ ಅಂತ ಈ ಥರ ಎಲ್ಲ ತೊಗೊಂಡು ಕುವೆಂಪು ನಡೆದಾಗ ಎಲ್ಲರದನ್ನು ಅದಕ್ಕೂ ಒಂದೊಂದು ಹೆಸರು ಹಾಕಿ ಅದು ಎಲ್ರಿಗೂ ದೊಡ್ಡ ವಿಷಯ. ಜನ ಈ ರೀತಿಯ ಕಲ್ಪನೆ ಹೇಗೆ ಬಂತು ತಮಗೆ? ಈ ಗಿಡ ಮರ ಹೇಗೆ ಬೆಳೆದು ಹೆಮ್ಮರವಾಗುತ್ತೋ ಹಾಗೆ ನಮ್ಮ ಕನ್ನಡನೂ ಹೆಮ್ಮರವಾಗಿ ಹಾಗೆ ಉಳಿಬೇಕಂತ ಮನಸ್ಸಲ್ಲಿ ಒಂದು ಖುಷಿ. ಹಾಗಾಗಿ ನಾನು ಒಂದೊಂದು ಗಿಡಕ್ಕೆ ಒಂದೊಂದು ಹೆಸರಿಟ್ಟೆ. ಕವಿಗಳು ಮಾತ್ರನಾ ಅಥವಾ ನಟರು ಎಲ್ಲ? ಕವಿಗಳು, ಕಲಾವಿದರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರು, ಫಿಲಮಿಂದ ಹಿಡಿದು ನಾಟಕದವರು ಎಲ್ಲ ಸೇರಿ 1000 ಗಿಡಕ್ಕೂ ಒಂದು 1000 ಗಿಡ ಇಟ್ಟೆ. ನೋಡೋರಿಗೆ ಕಣ್ಣಿಗೆ ಅಂತ ಆ ರಸ್ತೆಯಲ್ಲಿ ಅದು ಯಾರು ಓಡಾಡೋರು ಇರಲಿಲ್ಲ. ಈಗ ಮಾಲಾಫೇಶಿಯಾ ಅಂತ ಆಗ್ಬಿಟ್ಟು ಕಾಂಕ್ರೀಟ್ ರಸ್ತೆ ಕನೆಕ್ಷನ್ ಆಗಿ ಕಂಟಿನ್ಯೂ ಮಾಡಿಲ್ಲ, ಅದು ಯಾರು ಓಡಾಡ್ತಾನೆ ಇಲ್ಲ. ಮೇಲ್ಪಟ್ಟು ಈ ಗಿಡಗಳೆಲ್ಲ ನಾವು ಹಾಕಿದ್ರೆ ಎಲ್ಲ ಆಯಿತು. ದೂರದಲ್ಲಿ ಸ್ವಲ್ಪ ಈ ಕೊಳಚೆ ಪ್ರದೇಶ ಥರ ಇತ್ತು. ಈ ಕಟ್ಟಡ ಕಾರ್ಮಿಕರೆಲ್ಲ ಮನೆಯಲ್ಲಿದ್ದರು. ಅವ್ರುಗಳು ಬಂದು ಸಂಜೆ ಹೊತ್ತು ಅದನ್ನು ಕದ್ದು ಬಿಡೋರು ಒಲೆಗಳಿಗೆ ಅಂತ, ಅದಕ್ಕೆಲ್ಲ ಕಾವಲು ಇರ್ತಾಯಿತ್ತು. ಗಿಡಗಳೆಲ್ಲ ತಡಿಕೆಗಳನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆಲ್ಲ ಕಾವಲು ಇರ್ತಾಯಿತ್ತು. ಅದಾದಮೇಲೆ ಅಲ್ಲಿ ಗಾಜು, ಮುಳ್ಳು, ಹಾವುಗಳು ಎಲ್ಲ ತುಂಬ ಜಾಸ್ತಿ, ಭಾಳ ಕಷ್ಟ ಆಯಿತು. ಭಾಳ ಹೋಲ್ಸ್ ಬೇರೆ ಇತ್ತು. ಈಗೆಲ್ಲ ಸ್ವಲ್ಪ ನೀಟಾಗಿದೆ. ಹಾಗಾಗಿ ಅದಕ್ಕೆ ಅದನ್ನು ಕಾವಲು ಕಾಯ್ದೆ ಒಂದು ದೊಡ್ಡ ಕೆಲಸ. 10 ಜನ ಇಟ್ಟು ಈ ಗಿಡಗಳನ್ನೆಲ್ಲ ನಡೆಸಿ ಒಂದು 4-5 ವರ್ಷ 10 ಜನ ಬೇಸಿಗೆ ಹೊತ್ತಿನಲ್ಲಿ ಜನವರಿ ಫೆಬ್ರವರಿ ಆದಮೇಲೆ ಸ್ಟಾರ್ಟು. ಮಳೆಗಾಲದವರೆಗೂ ಪ್ರತಿದಿನ ಟ್ಯಾಂಕರ್ಗಳು ತಂದು ಅದಕ್ಕೆಲ್ಲ ತೊಟ್ಟಿಗಳು, ಕಾಂಕ್ರೀಟ್ ತೊಟ್ಟಿಗಳು ತಂದು ತೊಟ್ಟಿಗಳಿಟ್ಟು ಆ ತೊಟ್ಟಿಗಳಲ್ಲಿ ತುಂಬಿಸ್ಕೊಂಡು ಜನರಿಗೆ ತುಂಬಿಸಿ. ಅಲ್ಲಿ ಕೆಲವರು ಪಾಪ ಕೆಲಸಗಾರರು ಯಾರಿಲ್ಲ, ವಾಸನೆ ಸರ್, ಗಾಜ್ ಸರ್ 4-5 ವರ್ಷ ಗಿಡ ಬೆಳೆಸಿದೆ. ಅವತ್ತು ಹಾಕಿದ ಗಿಡ ಇವತ್ತು ಹೆಮ್ಮರವಾಗಿ ಸುಮಾರು 40-50 ಅಡಿ ಎತ್ತರಕ್ಕೆ ಬೆಳೆದಿದೆ. ಹೋಗೋ ಬರೋರಿಗೆ, ಅಲ್ಲಿ ಸಂಜೆ ವಾಕ್ ಮಾಡೋರಿಗೆ ಸಾಕಷ್ಟು ಜನ ಪ್ರತಿದಿನ ನನ್ನನ್ನು ನೆನ್ಪಿಟ್ಟು ಕೊಡ್ತಾರೆ. ಎಲ್ಲ ಯಾವುದೂ ಅಂದ್ಕೊಂಡು ನಾನು ಮಾಡಿಲ್ಲ, ಇದನ್ನು ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ 1000 ಗಿಡಗಳಾಯಿತು. ಅದಾದಮೇಲೆ ಯೋಚನೆ ಮಾಡಿದೆ, ಜೂನ್ 5 ಬಂದರೆ ವಿಶ್ವ ಪರಿಸರ ದಿವಸ ನಾವು ಎಲ್ಲರೂ ಗಿಡಗಳು ನೆಡಲೇಬೇಕು ಅಂತೇಳಿ ಅದನ್ನು ಶುರು ಮಾಡಿ ಆಮೇಲೆ ಯೋಚನೆ ಮಾಡಿದೆ. ಈ ವರ್ಷ ಇದಾಯಿತು, ಬರೋ ವರ್ಷ ಏನಂತ ನಮ್ಮ ಸಾಕನೂರ ಉದ್ಯಾನವನಗಳಲ್ಲಿ ಡಿಟೆನ್ಷನ್ ಲೈನ್ ಹೋಗಿದೆ. ಫೆನ್ಸ್ಗಳಲ್ಲಿ ಉದ್ದಕ್ಕೂ ನೆಟ್ಬಿಟ್ಟಿದ್ದೀನಿ. ಅದು ಸುಮಾರು 1.5 ಕಿಲೋಮೀಟ್ರು ಅಷ್ಟು ಉದ್ದಕ್ಕೂ ಗಿಡಗಳು ನೆಟ್ಟಿದ್ದೀನಿ. ಆ ಕಡೆನೂ ಇಟ್ಟಿದ್ದೀನಿ, ಈ ಕಡೆ ಇಟ್ಟಿದ್ದೀನಿ, ಮತ್ತು ಕ್ರಾಸ್ ರೋಡ್ ಇಟ್ಟಿದ್ದೀನಿ. ನೋಡೋಕ್ಕೆ ಕಣ್ಣಿಗೆ ಹಬ್ಬ. ಅದಾದಮೇಲೆ ಹಸಿರಂತೂ ಯಾವಾಗಲೂ ನಳನ ಸಾರುತ್ತೆ. ಜನರ ಪ್ರತಿಕ್ರಿಯೆ ಹೇಗಿದೆ ಈ ಮರಗಿಡಗಳು ಇಲ್ಲಿಯ ಒಂದು ನೆರಳನ್ನು ನೋಡಿದಾಗ? ಅವ್ರು ಯಾವ ರೀತಿ ಎಲ್ಲರನ್ನೂ ಏನು ಬೆಂಗಳೂರಲ್ಲಿ ಇಂಥ ಬಡಾವಣೆ ನೋಡೋದೇ ಕಷ್ಟ ಈಗ, ಎಷ್ಟು ಚೆನ್ನಾಗಿದೆ. ಮೊದಲು ಏನೇನೂ ಇರಲಿಲ್ಲ, ಈಗ ಎಷ್ಟು ಚೆನ್ನಾಗಿದೆ. ಎಲ್ಲ ನಾನೇ ಮಾಡಿದೆ ಅಂತ ಹೇಳಲ್ಲ, ನಾನು ಸಾಕಷ್ಟು ಸುಮಾರು ಈಗ 8-9 ಸಾವಿರ ಗಿಡ ನೆಟ್ಟಿದ್ದೀನಿ. ಎಲ್ಲ ಮತ್ತೆ ಇಲ್ಲೇ ಅಂತಲ್ಲ, ಇಲ್ಲಂತೆ ಮತ್ತು ಇಲ್ಲ ಸುಮಾರು ತುಂಬೋಯ್ತು ಗಿಡ ಮರಗಳೆಲ್ಲ. ಮತ್ತು ಮನೆಗಳಿಗೆಲ್ಲ ಹೋಗಿ ಹಾಕೋದ್ರೆ ಸರಿ ಹೋಗಲ್ಲ. ಮನೆಗಳು ಬಂದು ಅವ್ರು ಏನು ಮಾಡ್ತಾರೆ ಅಂದರೆ, ಹಾಕಿದ್ರೆ ಅವ್ರಿಗೆ ಏನೋ ಒಂದು ಬೇಕು, ನಮ್ಮ ಗಾಡಿ ತೊಂದರೆ ಆಗಿದೆ ಅಂತ ಕಿತ್ತಾಕ್ಬಿಡ್ತಾರೆ. ಅಂಗಡಿಗಳವರು ಅಷ್ಟೇ, ಅಂಗಡಿ ಮುಂದೆ ಹಾಕಿದ್ರೆ ಅವರು ರಾತ್ರಿ ನೋಡ್ತಾರೆ, ನಾಳೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಕಿತ್ತಾಕ್ಬಿಡೋದು. ಈಗೆಲ್ಲ ಸುಮಾರು ಸತಿ ಹಾಕಿದ್ದೀನಿ, ಸುಮಾರು ಸತಿ ಇದೆ. ಬಟ್ ಇದು ತುಂಬ ನೋಡಿ ಅಷ್ಟೊಂದು ಹಾಕಿದ್ದೀವಲ್ಲ, ಏನೋ ಸಣ್ಣ ಪುಟ್ಟ ಹೋಗಿರ್ತದೆ. ಮತ್ತು ಇನ್ನೆಲ್ಲ ರೈಲ್ವೆ ಟ್ರ್ಯಾಕ್ ಹತ್ರ ಇನ್ನೂ ಸ್ವಲ್ಪ ಅಂಡರ್ ಪಾಸ್ ಎಲ್ಲ ಬಂತು, ಸಣ್ಣ ಪುಟ್ಟ ಹೋಯಿತು. ಅವೆಲ್ಲ ತಪ್ಪು ಮಾಡ್ಕೊಂಡು ಹೋಗ್ತಾ ಇರೋದು ಇಲ್ಲ ಆಯ್ತು ಅಂಥೇಳಿ. ಅದಾದಮೇಲೆ ಸಾಕಷ್ಟು ಈ TV ಚಾನಲ್ಲು, ಪೇಪರ್ಗಳಲ್ಲಿ ಸಾಲು ಮರದ ಸುರೇಶ್ ಅಂತೇಳಿ ಸಾಕಷ್ಟು ವಿಜಯ ಕರ್ನಾಟಕ ಎಲ್ಲ ದೊಡ್ಡದಾಗಿ ಬಂತು. ಜನ ಇಡೀ ಬೆಂಗಳೂರಿಗೆ, ಕರ್ನಾಟಕಕ್ಕೆ ರೀಚ್ ಆಯಿತು.
ಅದಲ್ಲದೆ ಅಲ್ಲಿಂದ ತಿರ್ಗಾ ನಾನು ಏನು ಮಾಡಿದೆ, ಇದು ಇಷ್ಟೇ ಸಾಲದು ಅಂತೇಳಿ ಇಲ್ಲೇಗೌಡನಹಳ್ಳಿ, ಬೈರೇಗೌಡನಹಳ್ಳಿ, ಸೊಂಡೆಕೊಪ್ಪ, ಮಲ್ಲೇನಹಳ್ಳಿ, ದೊಡ್ಡಬಳ್ಳಾಪುರ ಇವೆಲ್ಲನೂ ಇಲ್ಲಿ ಸುಮ್ಮನೆ ಸ್ನೇಹಿತರಿದ್ರು ಅಂತ ಎಲ್ಲ ಬೆಳವಣಿಗೆಗಳು ನಡೀತಾ ಇತ್ತು. ಸರಿ, ಎಲ್ಲೋ ಇದೀವಲ್ಲ ನಮಗೆ ಎಲ್ಲ ಕಡೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲನೂ ಕೊಟ್ಟಿದ್ದೀನಿ. ಸುಮಾರು 8-9 ಸಾವಿರ ಗಿಡಗಳಾಯಿತು. ಅದು ನೋಡೋ ಸಂತೋಷ ನನಗೇನೆಂದರೆ, ಸುಮ್ಮನೆ ಅಲ್ಲೊಂದು ನಾನು ಮೊದಲೆಲ್ಲ ಸಣ್ಣ ಸಣ್ಣದಾಗಿ ಬೆಳೀತಾ ಇದ್ದಾಗ ಪ್ರತಿದಿನ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತಾ ಇದ್ದೆ. ಬೆಳೆದಂಗೆ ನೋಡ್ತಾ ನೋಡ್ತಾ ನಾವು ಅಷ್ಟೇ ಮನುಷ್ಯ, ನಮಗೆ ಪರಿಸರ ಕಣ್ಣಿಗಿರಬೇಕು, ಗಾಳಿ ಬರಬೇಕು, ಮಳೆ ಬರಬೇಕು ಅಂತ ಮಾಡ್ತೀವಿ. ನಾವು ಒಂದು ನೋಡ್ತಾ ಗೊತ್ತಾಗುತ್ತೆ ಅಲ್ಲಿ ಎಂತೆಂಥ ಕೆಂಜಿರುವೆ, ಅಳಿಲುಗಳು, ಕಾಗೆಗಳು, ಪಕ್ಷಿಗಳು ಇವೆಲ್ಲ ಬಂದಾಗ ತುಂಬ ಸಂತೋಷ ಆಗುತ್ತೆ. ಅದೆಲ್ಲ ನೋಡ್ಬಿಟ್ಟು ನನಗೆ ಅನ್ನಿಸ್ತು, ಪಾಪ ಇವಕ್ಕೆಲ್ಲ ಮಾಡಿದ್ದೀವಿ, ಒಂದಷ್ಟು ನೀರು ಗೀರು ಕೊಡೋಣ ಕಾಡು ಕಡೆಗೆ ಅಂದ್ಬಿಟ್ಟು ಅದಕ್ಕೆ ಕೂಡ ನಾವು ಒಂದು ಸ್ಟ್ಯಾಂಡ್ ಎಲ್ಲ ಮಾಡಿ ಪಕ್ಷಿಗಳಿಗೆ ನೀರು, ಊಟ ನೀರಿಗೆಲ್ಲ ವ್ಯವಸ್ಥೆ ಮಾಡಿ. ಬಹಳ ಮುಖ್ಯವಾಗಿ ಬೇಸಿಗೆಯಲ್ಲಿ ಇದು ತೊಂದರೆ ಜಾಸ್ತಿ ಇರುತ್ತೆ. ಈ ಕಾಂಕ್ರೀಟ್ ರೋಡ್ ಒಂದು ಮಾಡಿದ್ರು, ಮಾಲಾಫೇಶ್ ಕನೆಕ್ಷನ್ ಆಯಿತು. ಹೈವೇ ಸಿಕ್ಕಾಪಟ್ಟೆ ಹೈವೇ ಥರ ಗಾಡಿ ಓಡಾಡ್ತಾ ಇದ್ದಾರೆ, ಪಕ್ಷಿಗಳು ಕಡಿಮೆ ಆಯಿತು. ಮೊದಲಿಗೆ ಅಲ್ಲಿ ಸುಮಾರು ಒಂದು 27 ಬೇರೆ ಪಕ್ಷಿಗಳು ಬರ್ತಾ ಇತ್ತು. GN ಶೆಟ್ಟಿ ಅಂತೇಳಿ ಇಲ್ಲೊಬ್ಬಿದ್ದಾರೆ, ಅವರು ಸೈಂಟಿಸ್ಟ್. ಅವ್ರು ಕೂತ್ಕೊಂಡು ಲೆನ್ಸ್ ಎಲ್ಲ ಇಟ್ಕೊಂಡು ಟೆಲಿಸ್ಕೋಪ್ ಇಟ್ಕೊಂಡು ಅದೆಲ್ಲ ರೆಡಿ ಮಾಡಿ ಕ್ಯಾಪ್ಚರ್ ಮಾಡ್ತಾಯಿದ್ರು. ಅವ್ರು ನಾನು ಹೇಳಿ ಬರ್ತಾ ಇದ್ದ ಅದನ್ನು ನೋಡಿ ಬರ್ಡ್ಸ್ ಅದೆಲ್ಲ ನೋಡ್ಬಿಟ್ಟು ಖುಷಿ ಆಗ್ತಾಯಿತ್ತು. ಈಗಲೂ ಪಕ್ಷಿಗಳಿಗೆ ಆಹಾರ ಇಡ್ತೀರಾ? ಈಗ ಏನಾಗಿದೆ, ಈ ರಸ್ತೆಯಲ್ಲಿ ಹೋಗೋ ವಾಹನಗಳಿಗೆಲ್ಲ ಆ ಸೌಂಡ್ಗೆ ಜನಸಂಖ್ಯೆಗೆ ಬರೋ ಕಡಿಮೆ, ಅದು ಕೆಳಗೆ ಬರೋಲ್ಲ, ಮರದ ಮೇಲೆ ಮರದ ಮೇಲೆ ಕಷ್ಟ ಆಗುತ್ತೆ. ಅದೆಲ್ಲ ಸುಮ್ಮನೆ ನಾವು ಏನು ತೋರ್ಪಡಿಕೆಗೆಲ್ಲ ಮಾಡಬಾರ್ದು, ಅದೆಲ್ಲ ಆಗುವಂಥ ಕೆಲಸ ಅಲ್ಲ. ಇದೆಲ್ಲ ಈಗಲೂ ಆ ತೊಟ್ಟಿಗಳೆಲ್ಲ ಹಾಗೇ ಇದೆ. ಈಗ ನೀವು ಹೇಳಿದ್ರಿ ಈ ಸಹಕಾರದಲ್ಲಿ ಬಹಳಷ್ಟು ಪಾರ್ಕ್ಗಳ ಸೈಡಲ್ಲಿ ಆಮೇಲೆ ರೈಲ್ವೆ ಟ್ರ್ಯಾಕ್ ಇದೆಲ್ಲ ಇದೆ. ಇದು ಬಿಟ್ಟು ಈಗ ಇನ್ನು ಕೆಲವು ನಮ್ಮ ನೆಲಮಂಗಲ ರೂಟ್ ಆ ಸೈಡಲ್ಲಿ ಸೊಂಡೆಕೊಪ್ಪ, ಹುಲ್ಲೇಗೌಡನಹಳ್ಳಿ, ಬೈರೇಗೌಡನಹಳ್ಳಿ, ದೊಡ್ಡಬಳ್ಳಾಪುರಲ್ಲಿ ಇದು ಮಲ್ಲೇನಹಳ್ಳಿ ಇದೆಲ್ಲ ಮಾಡಿದ್ದೀವಿ. ಈಗ ಮತ್ತೆ ಈಗ ಈ ವಿಶ್ವ ಪರಿಸರ ದಿನಕ್ಕೆ 5ನೇ ತಾರೀಕು ಪುತ್ತನಹಳ್ಳಿ ಬೆಟ್ಟ ಇದೆ, ದೇವನಹಳ್ಳಿ ಹತ್ರ. ಆ ಬೆಟ್ಟದ ಮೇಲೆ ನಾನು ಕೇಳಿಕೊಂಡು ಅಲ್ಲೊಂದು ಅಕ್ಕಮ್ಮನ ದೇವಸ್ಥಾನ ಇದೆ, ಇಲ್ಲಿ ಚೆನ್ನಾಗಿದೆ. ಸೊ ಅಲ್ಲಿ ಇರಬೇಕು ಸರ್ ಅಂದರು, ಅಲ್ಲಿ ತಯಾರು ಮಾಡಿದ್ದೀವಿ. ಅಲ್ಲಿ ಮತ್ತು ಸುಗ್ಗಟ್ಟ ಅಂತ ಒಂದು ಹಳ್ಳಿ, ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಎಡಗಡೆಗೆ VIT ಕಾಲೇಜ್ ಇದ್ರೆ ಸುಗ್ಗಟ್ಟ. ನಮ್ಮ ಹೈವೇ ಇಷ್ಟೆಲ್ಲ ಬೆಳೆದಿದೆ, ಇಷ್ಟೆಲ್ಲ ಮುಂದುವರಿದೆ. ಒಳಗೊಂದು ಅರ್ಧ ಕಿಲೋಮೀಟರ್ ಒಳಗೋದ್ರೆ ಹಳ್ಳಿ ಥರನೇ ಇದೆ. ಎಲ್ಲರೂ ಕೇಳ್ಕೊಂಡ್ರು ಅವರು, ಹಾಗಾಗಿ ನಾನು ಅಲ್ಲೂ ಬರ್ತೇನೆ ಅಂತ ಹೇಳಿದ್ದೀನಿ. ಅಲ್ಲೂ ಎಲ್ಲ ತೋಟ ರೆಡಿ ಮಾಡ್ತಾಯಿದ್ದಾರೆ. ಈ ವರ್ಷ ಕೂಡ 1,000 ಗಿಡ ನೆಡ್ತೀನಿ. ಇದೆಲ್ಲ ನನಗೇನೆಂದರೆ ಪರಿಸರದ ಬಗ್ಗೆ ಆಸಕ್ತಿ ಇದ್ದು, ಪರಿಸರದ ಬಗ್ಗೆ ಪ್ರೀತಿ ಎಲ್ಲ ಸರಿ. ನನಗೆ ಭಾಷಾ ಪರಿಸರದ ಬಗ್ಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಪ್ರಾಚೀನ ಕವಿಗಳು, ಕಲಾವಿದರು ಇದೆಲ್ಲ ಹೆಸರುಗಳಾಗ್ತಾ ಇದ್ದೆ. ಈಗ ಮತ್ತೆ ನಾನು ಪ್ರತಿ ವರ್ಷ ಬಿಡದೆ ಎಲ್ಲೆಲ್ಲಿ ಸಾಧ್ಯವೋ ಯಾರನ್ನ ಕರೀತಾರೆ ಅಲ್ಲೆಲ್ಲ ಹೋಗಿ ಗಿಡ ಬಂದು. ಈ ವರ್ಷದ ಪರಿಸರ ದಿನಕ್ಕೆ ಕೂಡ ನೀವು ಗಿಡ ನೆಡ್ತೀರಾ? ಎಷ್ಟು ಗಿಡ? 1,000 ಆಗಲೇ ನಾನು ಮೊದಲ ಪ್ರತಿ ವರ್ಷ 1,000, 500, 300 ಎಲ್ಲೆಲ್ಲಿ ಸ್ಥಳ ಏನೇನು ಸಿಗುತ್ತೋ ಪ್ರತಿ ವರ್ಷ ನೆಡ್ತೀನಿ. ಈ ವರ್ಷ 5ನೇ ತಾರೀಕು ನೆಡ್ತೀನಿ. ಸಾಕಾನಗರಲ್ಲಿ NTI ಲೆವೆಲಲ್ಲಿ ಅಲ್ಲಿ ಉದ್ಯಾನವನಗಳಲ್ಲಿ ಕೇಳ್ಕೊಂಡಿದ್ದಾರೆ, ಅಲ್ಲೂ ನೆಡ್ತಾ ಇದ್ದೀನಿ. ಆಮೇಲೆ ಹೇಳಿದಲ್ಲ ಸೊಂಡೆಕೊಪ್ಪ ಅದೆಲ್ಲ ನೆಟ್ಟಿದ್ದೀವಿ. ಈಗ ಉತ್ತರಹಳ್ಳಿ ಬೆಟ್ಟ ಮತ್ತು ಸುಗ್ಗಟ್ಟ ಅಂತಿದೆ. ಸೊ ಅಲ್ಲೆಲ್ಲ ಸುಗ್ಗಟ್ಟ ಹಳ್ಳಿನೇ, ಸುಗ್ಗಟ್ಟಕ್ಕೂ ಅವರು ನಾವು ಸ್ವಲ್ಪ ಸಹಾಯ ಮಾಡ್ತೀವಿ. ನಮ್ಮೆಲ್ಲ ಅವ್ರು ಕೇಳಿಕೊಂಡ್ರು, ನಾನು ಗಿಡ ತರ್ತೀನಿ ನೋಡೋಣ. ನೀವು ಅದನ್ನು ಗುಂಡಿ ಮಾಡ್ಸೋದು ಎಲ್ಲೋ ಬಂದು ಜನ ಇಟ್ಕೊಂಡು ಮಾಡ್ಸೋಕ್ಕೆಲ್ಲ ಕಷ್ಟ. ಆಗಿನ ಕಾಲ ಇತ್ತು, ಯಾವ ಜನ ಸಿಗ್ತಾಯಿದ್ರು, 10 ಜನ ಮಾಡಿದ್ರು. ಈಗ ಭಾರಿ ಕಷ್ಟ ಕೆಲಸಗಾರರೆಲ್ಲ. ಆದರೂ ಕೂಡ ಈಗ ಏನಾಗಿದೆ ಅಂದರೆ, ಇವತ್ತು ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆ ಅಂತಂದರೆ, ಎಲ್ಲಿ ನೋಡಿದ್ರು ನಿಮಗೆ ಬರೀ ಕಾಂಕ್ರೀಟ್ ಕಟ್ಟಡಗಳೇ ಬಿಟ್ಟರೆ ಇವತ್ತು ಪ್ರತಿ ಪರಿಸರ ಮಾಲಿನ್ಯ ಅಷ್ಟೊಂದು ಆಗ್ತಾ ಇದೆ. ಇವತ್ತು ಮರಗಿಡಗಳನ್ನ ನೆಡಲೇಬೇಕಾದಂಥ ಒಂದು ಅನಿವಾರ್ಯತೆ. ಇಲ್ಲಾಂದರೆ ನಮಗೆ ನಮ್ಮ ಮುಂದಿನ ಒಂದು ಜನ್ರೇಷನ್ಗೆ ಒಳ್ಳೆಯ ಒಂದು ಪರಿಸರ, ಒಂದು ಒಳ್ಳೆಯ ನೀರು, ಗಾಳಿ ಇಂಥದ್ದೆಲ್ಲ ಸಿಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡಿದ್ದೀರಾ? ಅಟ್ಲೀಸ್ಟ್ ಬೇರೆ ಬೇರೆ ಬಡಾವಣೆಗಳಿಗೆ ಹೋಗಿ ಜನಗಳಿಗೆ ಏನಾದರೂ ಈ ಪರಿಸರದ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು, ಅಥವಾ ಮಕ್ಕಳಲ್ಲಿ ಸ್ಕೂಲ್ ಕಾಲೇಜಸಲ್ಲಿ ಆ ರೀತಿ ಏನಾದರೂ ಸ್ಕೂಲ್ ಕಾಲೇಜಲ್ಲಿ ನಾನು ಕರೀತಾರೆ ಕಾರ್ಯಕ್ರಮಗಳಿಗೆ, ಅಲ್ಲೆಲ್ಲ ಹೋದಾಗ ಸಾಕಷ್ಟು ಹೇಳಿ ಬರ್ತೀನಿ. ಅದೆಲ್ಲ ಕರ್ಕೊಂಡೋಗಿ ಇದು ಮಾಡಿ ಹಾಕ್ಬಾರ್ದು ಹೇಳಪ್ಪ ಅಂತ ನನಗೆ ಅಷ್ಟೊಂದು ಬಿಡುವಿಲ್ಲ. ನಂದು ನಾನೊಬ್ಬ ಬಿಲ್ಡರ್ ಹಾಕ್ಬಿಟ್ಟು ಬ್ಯುಸಿ ಇರ್ತೀನಿ. ಅದೇ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಸಾಧ್ಯವೋ ಪ್ರತಿ ವರ್ಷವೂ 800ರಿಂದ 1,000 ಪರಿಸರಕ್ಕೆ 2,000 ನೆಟ್ಟಿದ್ದೀನಿ. ಈಗಾಗಲೇ 9-10 ಸಾವಿರ ಗಿಡಗಳಾಗಿದೆ. ಸೊ ಹಾಗಾಗಿ ನನಗೆ ಬೇರೆ ಬೇರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಪ್ರಚಾರ ಮಾಡಿ ಜನ ಸಿಗೋದು ಕಷ್ಟ ಆಯಿತು. ಆದರೆ ಇಂಟ್ರೆಸ್ಟಿಂಗ್ ಆಗಿ ಒಂದು ಹೇಳಿದರೆ, ನಾನು ಬಿಲ್ಡರು, ಆಮೇಲೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಈ ಅಲ್ಲಿ ರೈಲ್ವೆ ಲೈನ್ ಇದ್ದಿದ್ದರಿಂದ ರೈಲ್ ಪಾಸ್ ಆದಾಗ ಆ ಸೌಂಡ್ಗಳು ಬರುತ್ತೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ನಿಮಗೆ ಈ ಥರ ಒಂದು ಮರ ನೆಡುವಂಥ ಒಂದು ನಾಯ್ಸ್ ಪೊಲ್ಯೂಷನ್ ಒಂದು ಮೇಜರು. ಅದರ ಮೇಲ್ಪಟ್ಟು ಹಸಿರು ಕಡಿಮೆ ಆಯಿತು ಅಂದರೆ
ಎಲ್ರಿಗೂ ಪೊಲ್ಯೂಷನ್ನು ಮತ್ತು ಇಲ್ಲಿ ಹವಾಗುಣ ವಾತಾವರಣ ಒಳ್ಳೆ ಗಾಳಿ ಸಿಗಲ್ಲ. ಇದ್ರ ಮೇಲೆ ಬೇಸ್ ಮೇಲೆ ನಾನು ಒಂದು ಶಬ್ದ ಮಾಲಿನ್ಯ, ಇನ್ನೊಂದು ನಮಗೆ ಪರಿಸರ, ಹಸಿರು, ಥಂಡಿ, ಮಳೆ, ನೀರು, ಗಾಳಿ ಎಲ್ಲ ಬೇಕಂತೇಳಿ ಮಾಡಿದ್ದು. ಅದು ನಾವು ಮಾಡಿದ್ದು ಒಂದು ಪಕ್ಷಿ ಪ್ರಾಣಿಗಳಿಗೂ ಕೂಡ ಅವಕ್ಕೆಲ್ಲ ಒಂದು ವಾಸಸ್ಥಾನ ಆಯಿತು. ಅದನ್ನು ಖುಷಿ ಅದರಿಂದ ಅದು ಈಗಲೂ ಕೂಡ ನಾವು ಅದಕ್ಕೆಲ್ಲ ಸುಣ್ಣ ಬಣ್ಣ ಬೆಳೆಯೋದು, ಆ ಬುಡಕ್ಕೆಲ್ಲ ಮಾಡಬೇಕು, ಈ ಥರ ಮಾಡಬೇಕು, ಒಂದು ಹೆಸರು ಮಾಡಬೇಕು ಅಂತ ಯಾವುದು ಮಾಡಿಲ್ಲ. ಒಂದು ತಾನಾಗೇ ಅದು ಹೆಸರಾಯಿತು. ಬೇಕಾದಷ್ಟು ಟಿ ವಿಗಳು ನಮ್ಮ ಇದರಲ್ಲಿ ETV ನ್ಯೂಸಲ್ಲಿ ಒಮ್ಮೆ ಬಂದವರು 8 ಗಂಟೆಯಲ್ಲಿ ರಾಷ್ಟ್ರೀಯ ವಾರ್ತೆ ಇದ್ದಾಗ 2007-8 ಸಾಕಷ್ಟು ಪತ್ರಿಕೆಗಳೆಲ್ಲ ಬಂತು. ವಿಶ್ವ ಪರಿಸರದ ದಿನದಲ್ಲಿ ತಾವು ಜನಗಳಿಗೆ ಏನು ಹೇಳಕ್ಕೆ ಬಯಸ್ತೀವಿ, ಯಾವ ಸಂದೇಶ ಕೊಡ್ತೀವಿ? ಸಾಧ್ಯವಾದಷ್ಟು ಈ ಭೂಮಿ ಮೇಲೆ ಇಟ್ಟಿದ್ದೀವಿ. ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು, ಏನೋ ಮಾಡಿದ್ರೆ ಮನೆ ಮುಂದೆ ಒಂದು ಗಿಡ ನೆಡಿ. ನಿಮ್ಮೆಲ್ಲ ಸ್ಥಳಗಳಿಗೆ ಯಾವ್ದಾದ್ರು ಬೇರೆ ಊರಿಗೆ ಹೋಗ್ತೀರಾ, ನಾನು ಇಷ್ಟೇ ಬೇರೆ ಯಾವುದು ಊರಿಗೆ ಹೋಗ್ತೀರಾ, ಸಂಬಂಧಿಕರು ಅವ್ರಿಗೂ ನೀವು ಸ್ವಲ್ಪ ಹೇಳಿ ಒಂದೊಂದು ಗಿಡ ಅಟ್ಲೀಸ್ಟ್ ನೆಟ್ಟರು ಸಾಕು. ಈಗ ನಮ್ಮ ಕರ್ನಾಟಕ ಅಂತ 6-7 ಕೋಟಿ ಜನ ಇದ್ದಾರೆ. ಸರ್ಕಾರ ಮಾಡುತ್ತೆ, ಎಲ್ಲ ಸರ್ಕಾರ ನೆಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವರವರು ಈಗ ನಮ್ಮನೆ ಮುಂದೆ ಆಗಿಲ್ಲ, ಬೇರೆ ಎಲ್ಲರೂ ಈ ಥರ ಮೈದಾನಗಳು ಹುಡುಕ್ಬಿಟ್ಟು ಅದೆಲ್ಲ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದು ಗಿಡನಾದರೂ ನಮ್ಮ ಮುಂದಿನ ಒಂದು ಯೂತ್ಸ್ಗಳಿಗೆ, ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಪರಿಸರವನ್ನು ಕೊಡಬೇಕು ಅಂತ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ರು. ಸುರೇಶ್ ಕುಮಾರ್ ಅವರು ವೃತ್ತಿಯಲ್ಲಿ ಬಿಲ್ಡರ್ ಆದರೂ ಕೂಡ ಅವರ ಪ್ರವೃತ್ತಿಗಳು ಬಹಳ ವಿಭಿನ್ನ. ಒಂದು ಆಜ್ಞೆಗಳದಾಗೆ ಪರಿಸರ, ಎರಡನೇದು ಕನ್ನಡದ ಮೇಲಿನ ಪ್ರೀತಿ, ಹಾಗೆಯೇ ಸಮಾಜ. ಈಗಾಗಲೇ ನಾವು ಅವರ ಪರಿಸರದ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಮುಂದೆ ಅವರು ಕನ್ನಡದಾಗೆ ಅವರಿಗೆ ಯಾಕೆ ಬೇಕು ಅಥವಾ ಅವ್ರು ಏನೇನು ಮಾಡ್ತಾರೆ ಅಂತ ಹೇಳ್ತಾರೆ.